ಅನ್ಯಕ್ಷೇತ್ರೇ ಘೃತೆ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಪುಣ್ಯಕ್ಷೇತ್ರೇ ಘೃತೆ ಪಾಪಂ ಪುಣ್ಯಕ್ಷೇತ್ರೇ ಭವಿಷ್ಯತಿ ಅಂತ. ಅನ್ಯಕ್ಷೇತ್ರದಲ್ಲಿ ಮಾಡಿದ ಪಾಪವನ್ನು ಪುಣ್ಯಕ್ಷೇತ್ರಕ್ಕೆ ಬಂದು ಅನನ್ಯ ಭಕ್ತಿಯಿಂದ ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಂಡರೆ ನಾವು ಅದು ನಮ್ಮ ಕಷ್ಟವು ದೂರ ಆಗಿ ನಮ್ಮ ಇಷ್ಟಾರ್ಥವು ಸಿಗುವುದು ಖಂಡಿತ. ಇದು ನನಗೆ ನಂಬಿಕೆ ಉಂಟು. ಸರ್, ನಿಮ್ಮ ಹೆಸರೇನು? ನನ್ನ ನಿಜವಾದ ಹೆಸರು ಅರುಣ್ ಡಿಸೋಜ ಅಂತ. ಜನರು ಕರೆಯುವುದು ಯಾಕೆಂದರೆ ಆರು ಭಟ್ರು ಇಲ್ಲಿ ಇರ್ತೇನಲ್ಲ. ಅಡುಗೆ ಮಾಡುವವರನ್ನು ಭಟ್ರು ಹೇಳ್ತಾರೆ, ಪೂಜೆ ಮಾಡುವವರು ಹೇಳ್ತಾರೆ. ಅಲ್ಲ, ಅದು ಹಾಗೆ ಭಟ್ರು ಅಲ್ಲ. ನೀವು ಹೇಳಿದಿರಲ್ಲ, ಸಂಸ್ಕೃತಿ ಸಭ್ಯತೆ ಸದಾಚಾರ. ಸಂಸ್ಕೃತಿ ಸಭ್ಯತೆ ಸದಾಚಾರ ಇದು ಮನುಷ್ಯನಲ್ಲಿ ಯಾವಾಗಲೂ ಇರಬೇಕು. ಒಳ್ಳೆಯ ಮನಸ್ಸಿಟ್ಟು ಯಾವ ಒಳ್ಳೆಯದು ಕೆಲಸ ಮಾಡಿದರೆ ಒಳ್ಳೆಯದಾಗಿಯೇ ಪರಿಣಮಿಸುತ್ತದೆ. ಅನ್ಯಕ್ಷೇತ್ರೇ ಘೃತೆ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಘೃತೆ ಪಾಪಂ ಪುಣ್ಯಕ್ಷೇತ್ರೇ ಭವಿಷ್ಯತಿ ಅಂತ. ಅನ್ಯಕ್ಷೇತ್ರದಲ್ಲಿ ಮಾಡಿದ ಪಾಪವನ್ನು ಪುಣ್ಯಕ್ಷೇತ್ರಕ್ಕೆ ಬಂದು ಅನನ್ಯ ಭಕ್ತಿಯಿಂದ ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಂಡರೆ ನಾವು ಅದು ನಮ್ಮ ಕಷ್ಟವು ದೂರ ಆಗಿ ನಮ್ಮ ಇಷ್ಟಾರ್ಥವು ಸಿಗುವುದು ಖಂಡಿತ. ಇದು ನನಗೆ ನಂಬಿಕೆ ಉಂಟು. ಆ ದೇವರು ಈ ದೇವರು ಅಂತ ನಾವು ಭಟ್ರಲ್ಲ, ಬ್ರಾಹ್ಮಣರಲ್ಲ. ಅನುಷ್ಠಾನ ಗೊತ್ತಿಲ್ಲ, ಜಪ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ಪೂಜೆ ಗೊತ್ತಿಲ್ಲ, ಪುರಸ್ಕಾರ ಯಾವುದು ಗೊತ್ತಿಲ್ಲ. ಕೈ ಮುಗಿಲಿಕ್ಕೆ ಒಂದು ಗೊತ್ತುಂಟು ಒಳ್ಳೆ ಜನರಿಗೆ. ಇದು ಪಿಲಾರ್ ಖಾನ ಅಂತ. ಪಿಲಾರಿನಲ್ಲಿ ಮಾಲಿಂಗೇಶ್ವರ, ಸೂಡದಲ್ಲಿ ಸುಬ್ರಹ್ಮಣ್ಯ, ಅಲ್ಲಿ ಸುಬ್ರಹ್ಮಣ್ಯ, ಸಾಂತೂರು, ಇದಕ್ಕೆಲ್ಲ ಹೀಗೆ ನೀರು ಹೋಗೋದು. ಹೌದು, ಪಾಪನಾಶಿನಿಗೆ ಸಂಬಂಧಪಟ್ಟ ಹೀಗೆ ಹೋಗ್ತದೆ ನೀರು. ಹಾಗೆ ಪಿಲಾರು, ಸಾಂತೂರು, ಸೂಡ, ಜಲಂಚಾರು, ಪಾದೂರು, ಕಳತ್ತೂರು, ಹೀಗೆ 6 ದೇವಸ್ಥಾನಗಳು ಇದಕ್ಕೆ ಸಂಬಂಧಪಟ್ಟ ಉಂಟು. ಇದು ನಾನು ಹೇಳುವುದಲ್ಲ, ಮುಂಚಿನವರೆಲ್ಲ ಹೇಳ್ತಿದ್ದರು. ಹೌದು, ಅದು ಪುಸ್ತಕದಲ್ಲಿ ಉಂಟದು. ಹಾಗೆ ಈ ದೇವಸ್ಥಾನ ತುಂಬ ಪುರಾತನದ ದೇವಸ್ಥಾನ. ಇದು 1865 ಇಸ್ವಿಯ ಕೊಪ್ಪರಿಗೆಗಳೆಲ್ಲ ಉಂಟು. ಇಲ್ಲಿ ನಾರಾಯಣ ಭಟ್ರ ಸಂತಾನದವರು ಪೂಜೆ ಮಾಡ್ತಾ ಇದ್ದರು. ನಾರಾಯಣ ಭಟ್ರು, ವಾಸ್ತವ ಭಟ್ರು ಅವರೆಲ್ಲ ಮಾಡ್ತಿದ್ದರು ಪೂಜೆ. ಇದರ ಅಧಿಕಾರ ಉಡುಪರಿಗೆ ಮರಿಯಪ್ಪ ಸುಬ್ರಾಯ ಎಂಬ ಹೇಳಿಯವನು ಕೊಟ್ಟಾನು. ಅವರು ಉಡುಪರಿದ್ದರೂ ನನಗೆ ಹೆದರಿಕೆ ಇಲ್ಲ. ನಾವು ಇನ್ನು ಸಂತಾನ ಇಲ್ಲ ನಮಗೆ, ನೀವು ಇದನ್ನು ಪೂಜೆ ಮಾಡುತ್ತಾ ಇದನ್ನು ವಿನಿಯೋಗಿಸುತ್ತಾ ಬರಬೇಕು, ತಾಳ್ಮೆಯಿಂದ ಮಾಡಬೇಕು ನೀವು ಅಂತ ಹೇಳಿದ್ದಾರೆ ಅವರಿಗೆ. ಹಾಗೆ ವಾದರಾಜ ಉಡುಪರ ಸಂತಾನ ಅಲ್ಲ, ನಾರಾಯಣ ಉಡುಪರ ಸಂತಾನ. ಆ ಕಾಲದಿಂದ ಇವರೆಲ್ಲ ಕೂಡಿ ಮಾಡ್ತಾ ಬಂದಿದ್ದಾರೆ. ಇದಕ್ಕೆ ಬೇಕಾದ ಜಾಗಗಳು, ಜನರು ಎಲ್ಲ ಅವರಿದ್ದಾರೆ. ಎಲ್ಲ ಜನರನ್ನು ಒಟ್ಟು ಮಾಡಿ ಅವರೆಲ್ಲ ಪೂಜೆ ಪುನಸ್ಕಾರ ಇತ್ಯಾದಿ ಮಾಡ್ತಾರೆ ಇಲ್ಲಿ. ಈ ಮೊದಲು ಒಂದು ಸಲ ಕಾಲದಲ್ಲಿ ಅದು ಬಿದ್ದು ಹೋಯಿತು. ಎಂಥದಂದರೆ ಈ ಒಕ್ಕಲ್ ಮಸೂದೆ ಒಂದು 19ನೇ ರೀಸರ್ವೆ ಬರುವಾಗ ಬಿದ್ದು ಹೋಯಿತು. ಯಾರೂ ಬರಲಿಲ್ಲ ಹತ್ತಿರಕ್ಕೆ. ಮತ್ತೆ ಪಡೀಲೇ ಆಯಿತು. 68ರಿಂದ ಪಟೇಲರು ತೀರಿ ಹೋದರು. ಆಮೇಲೆ ಅದು ಬಂದಾಯಿತು. ಆಮೇಲೆ ವಕೀಲರಂತ ರಾಮಕೃಷ್ಣ ಶೆಟ್ಟರು ಅವರು ಬಂದರು. ಅವರು ಕೂಡ ಪೂಜೆ ಪುರಸ್ಕಾರ. ಸರ್, ಇಲ್ಲಿದ್ದು ಈ ಜಾಗದೊಂದು ವಿಶೇಷತೆ ಏನು ಸರ್? ಎಂಥದ್ದು 365 ಎಕರೆ ಕಾಡಿನಲ್ಲಿ ಇಷ್ಟು ಹಾವು ಉಂಟು. ಒಬ್ಬರಿಗೂ ಕಡಿದದ್ದುಂಟಾ? ಯಾರು ಹೇಳ್ಬೋದು? ಯಾರಿಗೂ ಹಾವು ಕಡಿದಿದ್ದಿಲ್ಲ ಇಲ್ಲಿ. ರಾತ್ರಿ ಹಗಲು ಇದರಲ್ಲೇ ಇದ್ದಾರೆ ಎಲ್ಲ ತಿರುಗಾಡಿಕೊಂಡು ಕಟ್ಟಿಗೆ ಈಗ ಬರುವುದಿಲ್ಲ ಸರ್. ಇಲ್ಲಿ ಪ್ರಮುಖವಾಗಿ ಒಂದು ದೇವಸ್ಥಾನ ಉಂಟು, ಮತ್ತೆ ಸುತ್ತಮುತ್ತಲು ಮರ ಉಂಟು ಸರ್. ಯಾವುದೇ ಒಂದು ಮರವನ್ನು ಕಡಿಲಿಲ್ಲ ಸರ್. ಯಾಕೆ ಸರ್ ಇದು ಹೀಗೆ? ಇದು ದೇವಸ್ಥಾನದ ಜಾಗ ಅಂತ ಒಂದು 5-6 ಎಕರೆ ಜಾಗ ಉಂಟು. ಹೀಗೆ ಆ ಕೆರೆ ಬಾವಿ ಎಲ್ಲ ಕೆಳಗೆಲ್ಲ ಉಂಟು. ಹೀಗೆ ಉಂಟು. ಕಡಿಲಿಕ್ಕೆ ಕಡಿದವರ ಇದು ಲಾರಿ ಚಾಲಾಗುವುದೇ ಇಲ್ಲ ಲೋಡ್ ಮಾಡಿದರೆ. ಅದೊಂದು ತುಂಬ ಹೆಚ್ಚಿಗೆ ಆಗಿ ಕೆಲವು ಸತ್ತ ನನ್ನ ಹತ್ರ ಕೇಳ್ತಿದ್ರು ಗಾಡ್ರು ಫಾರೆಸ್ಟ್ರು, ಅವನಿ ತಿಕ್ಕಿಜತ್ತೆ ದಾನ ದೇವರೇಕಲ ಪಂಡ್ಲೆ ಅಂತ. ಬನ್ನಿ ಅಂತ ಬೈಕಿನಲ್ಲಿ ಕರ್ಕೊಂಡು ಬಂದು ಬೀಗದ ಕೈ ನನ್ನ ಕೈಯಲ್ಲಿತ್ತು. ಈಗ ನಾನು ವಯಸ್ಸಾಯ್ತು, ನನಗೆ 70 ದಾಟಿತು. ಪ್ರಾರ್ಥನೆ ಮಾಡಿಕೊಂಡಾಗ ಅತಿ ಎಂಚಿನ ತಿಕ್ಕಿದ್ದೀನಿ ಮಾಡ್ತಾರೆ. ಪೋಲೆ ತೆನ್ ಕಾಯ್ಬೋದು ನಾವು. ಪೋಲೆ ಬಲ್ಮೆ ಅವರಲ್ಲ, ನಾವು ಪ್ರಶ್ನೆ ಅಲ್ಲಲ್ಲ. ಪೋಲೆ ತಿಕ್ಕೊಂಡು ಇಲ್ಲ ಅಂತ ಹಿಂದೆ ಬಂದವರು ಅಲ್ಲಿ ಹೋಗುವಾಗ ಪುನಃ ಸಿಗಿತ್ತಾರೆ. ಅದು ಗೊತ್ತಾಗ್ತದೆ. ಇದೆಲ್ಲ ಉಂಟಲ್ಲ ಪಾಮಾಜಿ ಗಿಮಾಜಿ, ಅದು ಹಾರ್ತದೆ ಹೀಗೆ ಗರ್ಗಾಚ್ ಹೋಗುವಾಗ. ಅದೆಲ್ಲ ನೋಡಿ ಮರವನ್ನು ಹಿಡಿಯುತ್ತಿದ್ರು. ಈಗ ಯಾರು ಕಡಿದಿಲ್ಲ, ಕಟ್ಟಿಗೆಗೆ ಕಡಿದುಕೊಂಡು ಹೋಗೋದಲ್ಲದೆ ನಾವು ಬೇರೆ ಕೆಲಸಕ್ಕೆ ಉಪಯೋಗ ಮಾಡಲಿಕ್ಕಿಲ್ಲ. ನಾವು ಕೂಡ ಕಡಿಯುವುದಿಲ್ಲ ಮರ ಇಲ್ಲಿ.
ಖಾಲಿ ಇದು ಬಿದ್ದ ಮರ ದೇವಸ್ಥಾನದೊಳಗಿದ್ದದ್ದು ಒಣಗಿದ ಮರವನ್ನು ಮಾತ್ರ ದೇವರಿಗೆ ಉಪಯೋಗ ಮಾಡುದು. ಆಯ್ತು ಸರ್. ಈಗ ನೀವು ಇಷ್ಟೆಲ್ಲ ಮಾತಾಡಿದ್ರಿ, ಇದು ಒಂದು ಗಂಟು ಉಂಟಲ್ಲ ಸರ್ ನಿಮ್ಮ ಕೈಯಲ್ಲಿ, ಇದು ಏನು ಸರ್? ಇದು ಒಂದು ಕತ್ತಿ ಎಲ್ಲ ಇಟ್ಕೊಂಡು ತಿರುಗ್ತಿರಲ್ಲ. ನೋಡಿ, ಇಲ್ಲಿ ಪಿಲಾರ್ಖಾನ ದೇವಸ್ಥಾನ ಅಂದರೆ 50 ವರ್ಷದಿಂದ ನಾವೆಲ್ಲ ಕೆಲಸಕ್ಕೆ ಬಂದು ದೇವಸ್ಥಾನದ ಉತ್ಸವ ನಿತ್ಯ ವಿನಿಯೋಗಗಳು ಮಾಡಿದವರು ನಾವು. ಇಲ್ಲಿ ಎಂಥದಂದರೆ ಇದು ಯಾಕೆ ಗೊತ್ತುಂಟ, ಕತ್ತಿಗೆ ಹಗ್ಗ ಕಡಿಬೇಕು, ಒಂದು ಕೋಲು ಕಡಿಬೇಕು, ಯಾರ ಹತ್ರ ಕೇಳಲಿಕ್ಕೆ ಹೋಗೋದು ಅದಕ್ಕೆಲ್ಲ. ಮತ್ತು ಇದು ಪಂಚಾಮೃತದ ಎಲ್ಲ ಸಾಮಾನು. ಆವಾಗ ಗರುಡ ಪೂಜೆ ಅಂತ ಒಂದು ಮಾಡ್ತಾರಲ್ಲ, ಗರುಡನಿಗೆಲ್ಲ ಕಟ್ಟುವುದು ಎಲ್ಲ ಇವರನ್ನು ಹಿಡ್ಕೊಂಡು ನಾನೇ ಕಟ್ಟುವುದು, ಹಗ್ಗ ಹಾಕುವುದು ಎಲ್ಲ ಮಾಡುವುದು. ನಾನು ಮಾಡಿಸೋದಲ್ಲ, ದೇವರೆಲ್ಲ ಮಾಡ್ತಾನೆ. ಈಗಲ್ಲ, ಒಂದು 50 ವರ್ಷದ ಹಿಂದೆ ಅದು ಕಟ್ಟುವಾಗ ಅದು ಗರುಡ ಪೂಜೆಗೆ ಅಂತ ಕೊಡ್ತಾರೆ. ಇದು ಇಲ್ಲ ಅಂತ ಕೊಂಡೋಗೋದಲ್ಲ, ನಮ್ಮ ಮನೆಗೆ ದೇವರನ್ನ ಪ್ರಸಾದ ಅಂತ ಕೊಂಡೋಗೋದು. ಅದನ್ನು ನಾವು ಬಿಡುವುದಿಲ್ಲ. ಎಂಥದ್ದು ಕಪ್ಪರೊಟ್ಟೆ ಏನೋ ಮಾಡಿ ತಿಂತೇವೆ. ಇವತ್ತು ಬೆಳಿಗ್ಗೆ ಕೆಲವರು ಬಂದಿದ್ದಾರೆ, ಇಷ್ಟು ತೋರದವರೆಲ್ಲ ಇಲ್ಲಿ ಅಷ್ಟು ಕಷ್ಟದಿಂದ ಬಂದರು. ಇಲ್ಲಿ ದೇವರಲ್ಲಿ ಪ್ರಾರ್ಥಿಸಿಕೊಂಡ್ರೆ, ಯಾವ ದೇವರಲ್ಲಿ ಅಲ್ಲ, ಎಲ್ಲಿಯ ದೇವ ಆಳುತ್ತಿದ್ರು. ಒಮ್ಮೆ ಒಂದು ಶಣೆ ಅಂತ ಇದ್ದರು ಕಲ್ತಕಟ್ಟೆಯಲ್ಲಿ, ಅವರು ಬಂದು ಕೇಳಿದರು, ಮಗ ಎಲ್ಲ ದೊಡ್ಡದು ಅಜ್ಜಿ ಮಾರಾಯ, ನಾನವರ ದೇವರಿಗೆ ಬರ್ತದೆ ಹಂಗೆ ಕೊರಪೆ ದೇವಡು ಅಂತ ಕೊರ್ರೆ ಪಂಡ್ಲೆ ಅಂದು ಹೀರೆ ಪಂಡ್ಲೆ ದುಕ್ಕೊಡು ಅವು ಕೊರ್ವೆ ಅಂದ್ರೆ. ಆ ದಿವಸವೇ ರಾತ್ರಿ ಹೋಗಿ ಇದು ಎಂಥದ್ದು ಆಟ ಅಂತ ಗೊತ್ತು, 50,000 ರೂಪಾಯಿ ತಿಕ್ಕಿದ್ದಾನೆ. ಸಂಧಾನಗಳು ಇದ್ದಾರೆ. ದಾದ ಒಂದು ಮನಸ್ಸು ನನಗೆ ಇಷ್ಟ ಆಗ್ತಾ ಉಂಟು ನಿಕಲ್ನ ಆ ಲಗ್ನವಾಗನು ಹೋಯ್ತು ನೆನಪನಿಕಲೆ ಇದು ಅದೇ ಕೊರ್ಲು ಕೊಟ್ಟು ಆ ಮದುವೆ ಕೊಲ್ದು ನಿಕಲ ವಂಶ ಉದ್ಧಾರ ಆರೋಗ್ಯ ಐಶ್ವರ್ಯ ಮನಃಶಾಂತಿ ನೆಮ್ಮದಿ ಕೊಯ್ದು ಚಿಂತಿತ ಕಾರ್ಯನ ಚಿಂತೆದ ಅಂತ ಯಶಸ್ಸು ಮಲ್ಪಾದ ಕೊರಡನಿಂದು ಕೀಪಿತನ ಭಕ್ತಿಯಲ್ಲ ಈ ಗ್ರಾಮದ ಕಾಣಿದ ದೇವರ ತೋಲಿಯವರು ಅದೇ ದೇವರು ಅಡಪುಡ್ಕೊಳ್ಳೋದನ್ನು ಬಂದು ಪ್ರಾರ್ಥನೆ ಮಾಡ್ತಾರೆ. ಹಿಂದೆ ತಂದು ನಮಸ್ಕಾರ. ನಮಸ್ತೆ. ಓಕೆ ಸರ್, ನಿಮ್ಮ ಹೆಸರೇನು? ಸಂಜೀವ. ನೀವು ವಿಶೇಷವಾಗಿ ಈಗ ನಾವು ನೋಡಿದ್ದೇವೆ, ಇವರು ಅರುಣ್ ಡಿಸೋಜ ಅಂತ ಹೇಳಿದ್ರೆ ಅವರನ್ನು ಇಲ್ಲಿ ಆರು ಭಟ್ರು ಅಂತ ಹೇಳ್ತಾರಂತೆ ಸರ್. ಇವರ ಕುರಿತಾಗಿ ನಿಮ್ಗೆ ಏನು ಒಂದು ವಿಷಯ ಗೊತ್ತುಂಟಾ ಅಂತ ಹೇಳಿದ್ರೆ? ಅವರು ಇಲ್ಲಿ ಕೆಳಗೆ ಮನೆ, ಈ ನಮ್ಮ ದೇವಸ್ಥಾನ ಒಳಗೆ ಹೋಗ್ತಾರೆ, ಅಂದ್ರೆ ಕೆಲಸ ಮಾಡ್ತಾರೆ ಇಲ್ಲಿದ್ದು. ಇವರು ಹೇಗೆ ಸರ್, ಇವರು ವ್ಯಕ್ತಿ ಹೇಗೆ? ಅವರು ಒಳಗೆ ಹೋಗ್ತಾರೆ, ಬರ್ತಾರೆ, ಸೇವೆ ಮಾಡ್ತಾರೆ ಅಷ್ಟೇ. ನೀವು ಈ ಅದೇ ಆರು ಭಟ್ರು ಅಂತ ಅವರ ಬಗ್ಗೆ ಒಂದು ಏನ್ ತಿಳ್ಕೊಂಡಿದ್ದೀರಿ? ಅವರು ಹೇಗೆ ಸರ್, ಅಂದ್ರೆ ಅನ್ಯ ಧರ್ಮೀಯರಾಗಿ ಕೂಡ ಅವರು ನಮ್ಮ ದೇವಸ್ಥಾನದ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ, ಇಲ್ಲೆಲ್ಲ ಕೆಲಸ ಮಾಡ್ತಾರೆ, ಇದೆಲ್ಲ ಹೇಗೆ ಸಾಧ್ಯ ಸರ್? ನಾವು ಅವ್ರ ಮನೆಗೆ ಕೆಲಸಕ್ಕೆ ಹೋಗ್ತಿದ್ವಿ. ನಮಗೆ ಅವರೆಲ್ಲ ಮಾತಾಡುವಾಗ ಮಂತ್ರದ ಬಗ್ಗೆ ಎಲ್ಲ ಹೇಳುವಾಗ ಅವ್ರು ನೋಡುವಾಗ ಕ್ರಿಶ್ಚಿಯನ್ ಅವರಲ್ಲ, ಇದರ ಬಗ್ಗೆ ಮಾತಾಡುವಾಗ ನಮಗೆ ಕೂಡ ಅವರದ್ದು ಏನು ತಿಳ್ಕೊಬೇಕಾಗಿದ್ದರೆ ಮತ್ತು ಅವರು ಒಂದು ಕತ್ತಿ ಹಿಡ್ಕೊಂಡು ಒಂದು ಲಂಗುಟಿ ಮೇಲೆ ಹಾಗೆ ಸೀದಾ ಬರ್ತಿದ್ದರು ಅಷ್ಟೇ, ಬಿಟ್ಟರೆ ಮತ್ತೆ ಏನು ಗೊತ್ತಿಲ್ಲ. ಮತ್ತು ಅವರ ಕೋಳಲ್ಲಿ ಒಂದು ಇದುಂಟು, ಯಾವುದು ಸ್ಲಾಕೆಟ್ ಗಣಪತಿದು, ಅದೆಲ್ಲ ಉಂಟು. ಅವರು ನಮ್ಮ ಹಿಂದೂ ದೇವದ್ದು ಒಂದು ವಿಶೇಷ, ಅವರಿಗೆ ಒಂದೊಂದು ಅದು ತುಂಬ ಪ್ರೀತಿ ವಿಶ್ವಾಸ ಅವರಿಗೆ ಉಂಟು. ಹಾಗಾಗಿ ಡೈಲಿ ಬರ್ತಾರೆ, ಕೈ ಮುಗಿತಾರೆ. ನಾವು ಚಿಕ್ಕ ನೋಡುವಾಗ ವಿಶೇಷವಾಗಿ ಏನಂತ ಹೇಳಿದ್ರೆ, ಹಿಂದೂ ಧರ್ಮೀಯರಾಗಿಯೇ ಕೂಡ ಒಂದು ದೇವಸ್ಥಾನಕ್ಕೆ ಸರಿಯಾಗಿ ಬರುವುದಿಲ್ಲ. ಈಗಿನ ಕಾಲಘಟ್ಟದಲ್ಲಿ ಯಾರು ಅಷ್ಟೊಂದು ಉಳಿಸ್ಕೊಂಡಿಲ್ಲ. ಅನ್ಯ ಧರ್ಮೀಯರಾಗಿ ಅವರು ಒಂದು ಪ್ರೀತಿ ಇಟ್ಕೊಂಡದ್ದು ನಮ್ಮ ಧರ್ಮದ ಬಗ್ಗೆ, ಈ ದೇವಸ್ಥಾನದ ಬಗ್ಗೆ. ಅದನ್ನು ನೋಡಿ ನಮ್ಗೆ ಬಹಳ ಖುಷಿ ಆಯ್ತು ಸರ್. ನಮಗೆ ಕೂಡ ಖುಷಿ ಆಯ್ತು. ನಾವು ಕೂಡ ಇಲ್ಲಿಯವರಲ್ಲ, ನಾವು ಕೂಡ ಹಾವೇರಿಯವರು. ನಾವು ತುಂಬಾ ವರ್ಷ ಆಯ್ತು ಇಲ್ಲಿ ಬಂದು. ಅವರನ್ನು ನೋಡಿ ನಮಗೆ ತುಂಬಾ ಖುಷಿ ಆಗ್ತಾ ಇದೆ.